ನಮಸ್ಕಾರ ವೀಕ್ಷಕರೇ. ಹೈಕೋರ್ಟ್ ಇತ್ತೀಚೆಗೊಂದು ತೀರ್ಪನ್ನು ನೀಡಿದೆ. SC/ST ಮಂಜೂರು ಮಾಡಿದ ಭೂಮಿಯ ವಿಚಾರವಾಗಿ ಈ ತೀರ್ಪಿಂದ ಮತ್ತಷ್ಟು ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಇದರಿಂದ ಅನುಕೂಲ ಆಗೋದಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗುತ್ತೆ ಅಂತ ಹೇಳಿ ಅನ್ಕೋಬಹುದು. ದೊಡ್ಡಗಿರಿಯಪ್ಪಾಚಾರಿ ವಿರುದ್ಧ ಜಿಲ್ಲಾಧಿಕಾರಿ ಮತ್ತು ಇತರರು ರಿಟ್ ಅರ್ಜಿ ಸಂಖ್ಯೆ 14207/2025 ಇದರಲ್ಲಿ ತಿಳಿಸಿರುವಂಥದ್ದು ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕೆಲವು ಭೂಮಿಗಳ ವರ್ಗಾವಣೆ ನಿಷೇಧ ಕಾಯ್ದೆ 1978ರ PTCL ಕಾಯ್ದೆ ವ್ಯಾಪ್ತಿಯ ಕುರಿತು ಒಂದು ಪ್ರಮುಖ ತೀರ್ಪನ್ನು ನೀಡಿದೆ. ಇಂದಿನ ಸುತ್ತಿನ ಮೊಕದ್ದಮೆಯಲ್ಲಿ ಭೂಮಿಯನ್ನು ಈಗಾಗಲೇ ಪುನಃಸ್ಥಾಪಿಸಲಾಗಿದ್ದರೂ ಮತ್ತು ನಂತರ ಕಾಯ್ದೆಯ ಸೆಕ್ಷನ್ 4 ಸಬ್-ಕ್ಲಾಸ್ 2 ಉಲ್ಲಂಘಿಸಿ ಮತ್ತೆ ವರ್ಗಾಯಿಸಲಾಗಿದ್ದರೂ ಸಹ PTCL ಕಾಯ್ದೆಯು ಅನುದಾನ ಪಡೆಯುವವರು ಅಥವಾ ಅವರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಕಾಯ್ದೆಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಅನ್ವಯಿಸುವುದನ್ನು ತಡೆಯುವ ಯಾವುದೇ ನಿರ್ಬಂಧವನ್ನು ವಿಧಿಸುವುದಿಲ್ಲ ಎಂದು ನ್ಯಾಯಮೂರ್ತಿ ಆರ್ ದೇವದಾಸ್ ಅಭಿಪ್ರಾಯಪಟ್ಟಿದ್ದಾರೆ. ಈ ತೀರ್ಪು ಸೆಕ್ಷನ್ 4ರ ನಿಬಂಧನೆಗಳನ್ನು ಮಂಜೂರು ಮಾಡಿದ ಭೂಮಿಯ ಮೊದಲ ವರ್ಗಾವಣೆಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ಪುನಃಸ್ಥಾಪನೆ ನಂತರದ ಅನ್ಯೀಕರಣಗಳಿಗೆ ಅನ್ವಯಿಸುವುದಿಲ್ಲ ಎಂದು ತೀರ್ಪು ನೀಡಿದ ಸಮನ್ವಯ ಪೀಠವು ಈ ಹಿಂದೆ ವ್ಯಕ್ತಪಡಿಸಿದ ವ್ಯತಿರಿಕ್ತ ದೃಷ್ಟಿಕೋನದಿಂದ ಭಿನ್ನವಾಗಿದೆ. ಕಾಯ್ದೆಯ 4 ಮತ್ತು 5ನೇ ಪರಿಚ್ಛೇದಗಳ ಭಾಷೆ ಮತ್ತು ಉದ್ದೇಶವು ಶಾಸಕಾಂಗದ ಉದ್ದೇಶವು ಅನಧಿಕೃತ ಪರಿಬಾರೆಗಳಿಂದ ಮಂಜೂರು ಮಾಡಿದ ಭೂಮಿಯನ್ನು ಶಾಶ್ವತವಾಗಿ ರಕ್ಷಿಸುವುದು ಖಚಿತಪಡಿಸಿಕೊಳ್ಳುವುದು ಎಂದು ಸ್ಪಷ್ಟಪಡಿಸುತ್ತದೆ ಎಂದು ನ್ಯಾಯಾಲಯ ವಾದಿಸಿದೆ. ಈ ತೀರ್ಪು ಶಾಸನಬದ್ಧ ವ್ಯಾಖ್ಯಾನವನ್ನು ಸ್ಪಷ್ಟಪಡಿಸುವುದಲ್ಲದೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ರಕ್ಷಣಾತ್ಮಕ ಚೌಕಟ್ಟನ್ನು ಬಲಪಡಿಸುತ್ತದೆ. ಕಾಯ್ದೆಯ ಉದ್ದೇಶವು ತಾಂತ್ರಿಕ ನಿಬಂಧನೆಗಳಿಂದ ದುರ್ಬಲಗೊಳ್ಳದಂತೆ ನೋಡಿಕೊಳ್ಳುತ್ತದೆ. ದೊಡ್ಡಗಿರಿಯಪ್ಪಾಚಾರಿ ನೇತೃತ್ವದ ಅರ್ಜಿದಾರರು, ಸಹಾಯಕ ಆಯುಕ್ತರು ಮತ್ತು ವಿಶೇಷ ಉಪ ಆಯುಕ್ತರು ತಮ್ಮ ಮಾರಾಟ ಪತ್ರವನ್ನು ರದ್ದುಗೊಳಿಸಿ ಅನುದಾನ ಪಡೆದವರ ಉತ್ತರಾಧಿಕಾರಿಗಳಿಗೆ ಪರವಾಗಿ ಭೂಮಿಯನ್ನು ಮರುಸ್ಥಾಪಿಸಲು ಮತ್ತು ಪುನಃಸ್ಥಾಪಿಸಲು ನಿರ್ದೇಶಿಸಿದ ಆದೇಶಗಳನ್ನು ಪ್ರಶ್ನಿಸಿದರು. ಇಂದಿನ ವಿಚಾರಣೆಯಲ್ಲಿ PTCL ಕಾಯ್ದೆ ಅಡಿಯಲ್ಲಿ ಭೂಮಿಯನ್ನು ಈಗಾಗಲೇ ಅನುದಾನ ಪಡೆದವರ ಕುಟುಂಬಕ್ಕೆ ಹಿಂತಿರುಗಿಸಿದ ನಂತರದ ವಹಿವಾಟುಗಳನ್ನು ರದ್ದುಗೊಳಿಸಲು ಅವರು ಎರಡನೇ ಬಾರಿಗೆ ಕಾಯ್ದೆಯ ನಿಬಂಧನೆಗಳನ್ನು ಮತ್ತೆ ಅನ್ವಯಿಸಲು ಸಾಧ್ಯವಿಲ್ಲ ಎಂದು ಅರ್ಜಿದಾರರು ವಾದಿಸಿದರು. ಶ್ರೀಮತಿ ರುದ್ರಮ್ಮ ಮತ್ತು ಇತರರು ವರ್ಸಸ್ ಕರ್ನಾಟಕ ರಾಜ್ಯ ಮತ್ತು ಇತರ ಪ್ರಕರಣಗಳಲ್ಲಿ ನ್ಯಾಯಮೂರ್ತಿ NS ಸಂಜಯ್ ಗೌಡ ಅವರ ಅಭಿಪ್ರಾಯವನ್ನು ಅವರು ಅವಲಂಬಿಸಿದ್ದರು. ಇದರಲ್ಲಿ ಸೆಕ್ಷನ್ 4ರ ಅನುದಾನದ ನಿಯಮಗಳ ವಿರುದ್ಧ ಮೊದಲ ಪರಕೀಯತೆಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ಭೂಮಿಯನ್ನು ಈಗಾಗಲೇ ಪುನಃಸ್ಥಾಪಿಸಿದ ನಂತರ ಮಾಡಿದ ವರ್ಗಾವಣೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಹೇಳಲಾಗಿತ್ತು. ಬಹು ಸುತ್ತಿನ ಮನವಿಯನ್ನು ಅನುಮತಿಸುವ ಮೂಲಕ ಶಾಸನವು ಭೂ ವಹಿವಾಟುಗಳಲ್ಲಿ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತದೆ ಮತ್ತು ನಿಜವಾದ ಖರೀದಿದಾರರಿಂದ ಸ್ಥಿರತೆಯನ್ನು ಕಸಿದುಕೊಳ್ಳುತ್ತದೆ ಎಂದು ಅರ್ಜಿದಾರರು ವಾದಿಸಿದರು. ಮೂಲ ಅನುದಾನ ಪಡೆದವರ ಕಾನೂನುಬದ್ಧ ಉತ್ತರಾಧಿಕಾರಿ ಮುನಿನಾರಾಯಣಪ್ಪ ಅವರಿಗೆ 17/12/2005ರ ಅಧಿಕೃತ ಜ್ಞಾಪಕ ಪತ್ರದ ಮೂಲಕ ಸರ್ಕಾರವು ಈಗಾಗಲೇ ಪರಭಾರೆ ಮಾಡಲು ಅನುಮತಿ ನೀಡಿರುವುದರಿಂದ ತಮ್ಮ ಪರವಾಗಿ ಮಾರಾಟವು ಕಾನೂನುಬದ್ಧವಾಗಿದೆ ಎಂದು ಅರ್ಜಿದಾರರು ವಾದಿಸಿದರು. ಮಂಜೂರಾತಿಯಲ್ಲಿ ವಿಧಿಸಲಾದ ಷರತ್ತುಗಳ ಅನುಸರಣೆಯನ್ನು ವಿಶೇಷವಾಗಿ ಮಾರುಕಟ್ಟೆ ಮೌಲ್ಯ ಪಾವತಿ ಮತ್ತು ಕುಟುಂಬದ ಜೀವನೋಪಾಯಕ್ಕಾಗಿ ಪರ್ಯಾಯ ಕೃಷಿ ಭೂಮಿಯನ್ನು ಖರೀದಿಸಲು ಸಂಬಂಧಿಸಿದಂತೆ ಪೂರೈಸಲಾಗಿದೆ ಎಂದು ಅವರು ಪ್ರತಿಪಾದಿಸಿದರು. 21/4/2006ರಂದು ಕಾರ್ಯಗತಗೊಳಿಸಲಾದ ಮಾರಾಟ ಪತ್ರವು ಮಾನ್ಯಬದ್ಧವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಆದ್ದರಿಂದ PTCL ಕಾಯ್ದೆಯ ಸೆಕ್ಷನ್ 4ರ ಅಡಿಯಲ್ಲಿ ಮಾರಾಟ ಪತ್ರವನ್ನು ರದ್ದುಗೊಳಿಸುವುದು ನ್ಯಾಯಸಮ್ಮತವಲ್ಲ ಮತ್ತು ಕಾನೂನಿಗೆ ವಿರುದ್ಧವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ನ್ಯಾಯಾಲಯ ಎರಡೂ ಕಡೆಯವರ ವಾದವನ್ನು ಆಲಿಸಿದ ನಂತರ ಕರ್ನಾಟಕ ಹೈಕೋರ್ಟ್ PTCL ಕಾಯ್ದೆಯ ಸೆಕ್ಷನ್ 4 ಮತ್ತು 5 ಮತ್ತು ಕಾನೂನಿನ ಇಂದಿನ ಶಾಸಕಾಂಗ ಉದ್ದೇಶವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು NS ಸಂಜಯ್ ಗೌಡ ಅವರ ಇಂದಿನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಒಪ್ಪಲಿಲ್ಲ. PTCL ಕಾಯ್ದೆಯ ಅನ್ವಯಿಕತೆಯನ್ನು ಮಂಜೂರು ಮಾಡಿದ ಭೂಮಿಗಳ ಮೊದಲ ಪರಭಾರೆಗೆ ಮಾತ್ರ ಸೀಮಿತಗೊಳಿಸುವ ಯಾವುದೇ ಅಂಶ ಶಾಸನದ ಭಾಷೆಯಲ್ಲಿಲ್ಲ ಎಂದು ಅವರು ಹೇಳಿದರು. ಬದಲಾಗಿ ಮಂಜೂರು ಮಾಡಿದ ಭೂಮಿಯನ್ನು ಯಾವುದೇ ಪರಭಾರೆಯು ಅನುದಾನದ ಷರತ್ತುಗಳನ್ನು ಪಾಲಿಸದೆ ಅಥವಾ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾಡಲ್ಪಟ್ಟಿದ್ದರೆ ಅದು ಅಮಾನ್ಯವಾಗಿದೆ ಮತ್ತು ರದ್ದತಿಗೆ ಒಳಪಟ್ಟಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಕಾಯ್ದೆಯ ಯೋಜನೆಯಾಗಿದೆ ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ. ಭೂಮಿಯನ್ನು ಈ ಹಿಂದೆ ಕಾಯ್ದೆಯಡಿಯಲ್ಲಿ ಪುನಃಸ್ಥಾಪಿಸಲಾಗಿದೆ ಎಂಬುದನ್ನು ಲೆಕ್ಕಿಸದೆ ಶಾಸನಬದ್ಧ ರಕ್ಷಣೆಗಳನ್ನು ಸಂಕುಚಿತ ವ್ಯಾಖ್ಯಾನಗಳಿಂದ ದುರ್ಬಲಗೊಳಿಸಲಾಗುವುದಿಲ್ಲ ಎಂಬ ತತ್ವವನ್ನು ಬೆಂಬಲಿಸಲು ನ್ಯಾಯಾಲಯವು DR ವೆಂಕಟಾಚಲಂ ಮತ್ತು ಇತರರು ವರ್ಸಸ್ ಉಪ ಸಾರಿಗೆ ಆಯುಕ್ತರು ಮತ್ತು ಇತರರು 1977 ನಂತಹ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿತ್ತು. PTCL ಕಾಯ್ದೆಯ ಸೆಕ್ಷನ್ 4 ಮತ್ತು 5 ಅವುಗಳು ಆ ಸರಳ ಅರ್ಥದಲ್ಲಿ ಓದಬೇಕು. ಇದು ನಂತರದ ವರ್ಗಾವಣೆಗಳಿಗೆ ಅವುಗಳ ವ್ಯಾಪ್ತಿಯಿಂದ ಹೊರಗಿಡುವುದಿಲ್ಲ ಎಂದು ಅದು ಗಮನಿಸಿತ್ತು. ಸೆಕ್ಷನ್ 4 ಸಬ್-ಕ್ಲಾಸ್ 2 ಸರ್ಕಾರದ ಪೂರ್ವಾನುಮತಿ ಇಲ್ಲದೆ 1/1/1979ರ ನಂತರ ಮಂಜೂರು ಮಾಡಿದ ಭೂಮಿಯನ್ನು ವರ್ಗಾಯಿಸುವುದನ್ನು ನಿರ್ದಿಷ್ಟವಾಗಿ ನಿಷೇಧಿಸುತ್ತದೆ ಮತ್ತು ಈ ಆದೇಶವು ಯಾವುದೇ ಉಲ್ಲಂಘನೆಯು ಅನುದಾನ ಪಡೆದವರು ಮತ್ತು ಅವರ ಉತ್ತರಾಧಿಕಾರಿಗಳು ಸೆಕ್ಷನ್ 5ರ ಅಡಿಯಲ್ಲಿ ಪುನರಾರಂಭ ಮತ್ತು ಪುನಃಸ್ಥಾಪನೆಯನ್ನು ಪಡೆಯಲು ಅರ್ಹತೆ ನೀಡುತ್ತದೆ ಎಂದು ನ್ಯಾಯಾಲಯವು ಗಮನಿಸಿತು. ಸರ್ಕಾರಿ ಮಂಜೂರಾತಿ ಷರತ್ತುಗಳ ಅನುಸರಣೆಯ ವಿಷಯದ ಕುರಿತು ಅರ್ಜಿದಾರರು ವಿಧಿಸಲಾದ ಬಾಧ್ಯತೆಗಳ ನೆರವೇರಿಕೆಯನ್ನು ಪ್ರದರ್ಶಿಸಲು ವಿಫಲರಾಗಿದ್ದಾರೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. 19/4/2006ರ ದಿನಾಂಕದ ಪವರ್ ಆಫ್ ಅಟಾರ್ನಿ ಅಥವಾ 21/4/2006ರ ದಿನಾಂಕದಂದು ಮಾರಾಟ ಪತ್ರವು ಮಾರಾಟ ಆದಾಯದಿಂದ ಮಾರುಕಟ್ಟೆ ಮೌಲ್ಯದ ಪಾವತಿ ಅಥವಾ ಪರ್ಯಾಯ ಕೃಷಿ ಭೂಮಿಯ ಖರೀದಿಯನ್ನು ಸೂಚಿಸಿಲ್ಲ ಎಂದು ಗಮನಿಸಲಾಯಿತು.
ಅನುದಾನ ಪಡೆದವರು ಸ್ವೀಕರಿಸಿದ ಮುಂಗಡ ಮೊತ್ತದಿಂದ ಪರ್ಯಾಯ ಭೂಮಿಯನ್ನು ಖರೀದಿಸಿದ್ದಾರೆ ಎಂಬುದು ವಾದವನ್ನು ನ್ಯಾಯಾಲಯ ತಿರಸ್ಕರಿಸಿತ್ತು. ದಾಖಲೆಗಳು ಅಂತ ಹಕ್ಕನ್ನು ದೃಢೀಕರಿಸುವುದಿಲ್ಲ ಎಂದು ಹೇಳಿದೆ. ಸರ್ಕಾರ ವಿಧಿಸಿದ ಷರತ್ತುಗಳನ್ನು ಪಾಲಿಸದ ಕಾರಣ ಅರ್ಜಿದಾರರ ಪರವಾಗಿ ಮಾರಾಟವು ಅಮಾನ್ಯವಾಗಿದೆ ಎಂದು ನ್ಯಾಯಾಲಯ ತೀರ್ಮಾನಿಸಿತ್ತು. ಹೀಗಾಗಿ ಸಹಾಯಕ ಆಯುಕ್ತರು ಮತ್ತು ವಿಶೇಷ ಉಪ ಆಯುಕ್ತರು ಮಾರಾಟ ಪತ್ರವನ್ನು ರದ್ದುಗೊಳಿಸಿ ಭೂಮಿಯನ್ನು ಮಂಜೂರು ಮಾಡಿದವರ ಉತ್ತರಾಧಿಕಾರಿಗಳಿಗೆ ಪರವಾಗಿ ಪುನಃಸ್ಥಾಪಿಸಲು ನಿರ್ದೇಶಿಸಿದ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ರಿಟ್ ಅರ್ಜಿಯ ವೆಚ್ಚಗಳೊಂದಿಗೆ ವಜಾಗೊಳಿಸಲಾಯಿತು. ಈ ತೀರ್ಪು ಇಂದಿನ ವಿಚಾರಣೆಯಲ್ಲಿ ಪುನಃಸ್ಥಾಪನೆ ನಡೆದಿದ್ದರೂ ಸಹ SC/ST ಭೂಮಿಗಳನ್ನು ಶೋಷಣೆ ಮತ್ತು ಪುನರಾವರ್ತಿತ ಪರಭಾರೆಗಳಿಂದ ರಕ್ಷಿಸುವುದನ್ನು ಖಚಿತಪಡಿಸಿಕೊಳ್ಳಲು PTCL ಕಾಯ್ದೆಯ ಶಾಸಕಾಂಗ ಉದ್ದೇಶವನ್ನು ಬಲಪಡಿಸುತ್ತದೆ. ಕಾಯ್ದೆಯ ಬಹು ಅರ್ಜಿಗಳನ್ನು ಅನುಮತಿಸಲಾಗಿದೆ ಎಂದು ಸ್ಪಷ್ಟಪಡಿಸುವ ಮೂಲಕ ನ್ಯಾಯಾಲಯವು ಅಂಥ ಭೂಮಿಗಳ ಶಾಶ್ವತ ಸಂರಕ್ಷತೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕುಗಳನ್ನು ಬಲಪಡಿಸುತ್ತದೆ ಮತ್ತು ಕಾನೂನಿನ ಆಧಾರವಾಗಿರುವ ಸಾಮಾಜಿಕ ನ್ಯಾಯದ ಉದ್ದೇಶವನ್ನು ಎತ್ತಿ ಹಿಡಿಯುತ್ತದೆ. ಆದರೆ ಈ ತೀರ್ಪಿನಿಂದ ನಾವು ತಿಳ್ಕೊಬೇಕಾಗಿರೋದು, ಇದು ಒಂದು ಸಮುದಾಯವನ್ನ ಬಲಪಡಿಸೋದು ಸರಿ ಅಷ್ಟೇ ಆಗಿದ್ರು ಕೂಡ ಒಮ್ಮೆ ಅದು ಮಾರಾಟ ಮಾಡಿ ಅದನ್ನ ಹಿಂದಕ್ಕೆ ಪಡೆದಂತ ಜಮೀನುಗಳನ್ನ ಮತ್ತೆ ಮಾರಾಟ ಮಾಡಿ ಮತ್ತೆ ಕಾನೂನು ಹೋರಾಟ ಮಾಡುವಂಥದ್ದು, ಇದೆಲ್ಲವೂ ಕೂಡ ಒಂದು ವ್ಯವಹಾರವಾಗಿ ಮಾರ್ಪಾಟಾಗೋದಂತೂ ಖಂಡಿತ. ಯಾರೆಲ್ಲ ಈ ಜಮೀನುಗಳ ಬಗ್ಗೆ ತಿಳಿದೆ ಅಥವಾ ಯಾರು ಕೂಡ ವಕೀಲರನ್ನ ಸಂಪರ್ಕ ಮಾಡದೆ ಇಂಥ ಜಮೀನುಗಳನ್ನ ತೆಗೆದುಕೊಳ್ತಾ ಹೋಗ್ತಾರೋ ಅವರೆಲ್ಲ ಮೋಸ ಹೋಗ್ತಾರೆ. ಅವರು ಜಮೀನು ಇಲ್ಲ, ಹಣನೂ ಇಲ್ಲ ಅಂತ ಹೇಳಿ ಕಳ್ಕೊಳ್ತಾ ಹೋಗ್ತಾರೆ. ಕೆಲವೊಬ್ರು ಈ ರೀತಿ ಗ್ರ್ಯಾಂಡ್ ಜಮೀನುಗಳನ್ನ ಬಂಡವಾಳ ಮಾಡಿಕೊಂಡು ಅನೇಕ ಬಾರಿ ಮಾರಾಟ ಮಾಡೋದು, ಹಿಂದಕ್ಕೆ ಪಡೆಯೋದು ಮಾಡ್ತಾ ಹೋಗ್ತಾರೆ. ಈ ರೀತಿಯಾದಂಥ ಅನ್ಯಾಯಗಳು ಸಾಮಾನ್ಯ ವರ್ಗದವರಿಗೆ ಆಗದೆ ಇರೋದಕ್ಕೆ ಒಂದು ತೀರ್ಪುಗಳನ್ನು ಎಲ್ಲರೂ ಕೂಡ ತಿಳ್ಕೋಬೇಕು. ಏನು ನಡೀತಾ ಇದೆ, ಈ ಒಂದು ಗ್ರ್ಯಾಂಡ್ ಜಮೀನುಗಳಿಂದ ಏನಾಗುತ್ತೆ ತಗೊಂಡ್ರೆ, ಅಥವಾ ವಕೀಲರ ಸಂಪರ್ಕ ಮಾಡದೆ ಯಾವುದೇ ಒಂದು ಆಸ್ತಿಗಳನ್ನು ಖರೀದಿ ಮಾಡಿರ್ತಾರೆ. ಇಲ್ಲಿ ಕೆಲವೊಂದು ಕೋರ್ಟ್ ತೀರ್ಪುಗಳಲ್ಲಿ ಅವರೇ ಹೇಳಿದ್ದಾರೆ, 2ನೇ ಬಾರಿ ಒಂದು ಜಮೀನುಗಳನ್ನ ಮರುಸ್ಥಾಪನೆ ಕೇಳಲಿಕ್ಕೆ ಬರೋದಿಲ್ಲ ಅಂತ. ಈಗ ಅಂಥ ಜಮೀನುಗಳನ್ನ ಖರೀದಿ ಮಾಡಿರ್ತಾರೆ. ಈ ಒಂದು ನೆಕ್ಸ್ಟ್ ಬರುವಂಥ ತೀರ್ಪುಗಳಲ್ಲಿ ಅಂಥ ಜಮೀನುಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಅಂದಾಗ ಜನಸಾಮಾನ್ಯರು ಗೊಂದಲಕ್ಕೊಳಗಾಗ್ತಾರೆ. ಆದ್ರಿಂದ ಈ ಒಂದು ಕಾಯ್ದೆಯ ಭೂಮಿಯ ವಿಚಾರವಾಗಿ ಯಾವುದೇ ಒಂದು ಏಕಸದಸ್ಯ ಪೀಠದ ತೀರ್ಪುಗಳಿಗೆ ಒಳಗಾಗದೆ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಈ PTCL ಕಾಯ್ದೆ ಜಮೀನಿಗೆ ಸಂಬಂಧಪಟ್ಟಂತೆ ಬಹುಸದಸ್ಯ ನ್ಯಾಯಮೂರ್ತಿಗಳೆಲ್ಲರೂ ಕೂಡ ಸೇರಿ ಒಂದು ಪ್ರಮುಖವಾದ ತೀರ್ಪನ್ನ ಪ್ರಕಟಿಸುವ ಮುಖಾಂತರ ಇದಕ್ಕೆ ಒಂದು ಅಂಕಿತ ಆಡಬೇಕಾಗಿರುತ್ತೆ. ಯಾಕೆಂದ್ರೆ ಪ್ರತಿ ಸರಿ ಒಂದೊಂದು ತೀರ್ಪುಗಳು ಬರೋದ್ರಿಂದ ಜನಗಳಿಗೆ ಗೊಂದಲ ಉಂಟಾಗುತ್ತೆ. ಆದ್ರಿಂದ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ತೀರ್ಪನ್ನ ನೀಡೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.